ಏನಾಯ್ತು? ಅಕ್ಕ ಅವಳನ್ನು ಕರೀಲೇಬೇಕಾ? ಇದು ಎಜೆ ಆರ್ಡರ್. ಮೊದಲೇ ಸ್ಕೋಪ್ ರಾಣಿ ಅವಳು. ನಾವು ಹೋಗಿ ಕರೆದ್ರೆ ಇನ್ನೂ ಸ್ಕೋಪ್ ತಗೋತಾಳೆ. ನಮಗೆ ಬೇರೆ ದಾರಿ ಇಲ್ಲ, ನಡೀರಿ. ಲೀಲಾ ಲೀಲಾ ಏ ಲೀಲಾ, ಎದ್ದೇಳೆ. ಏನೋ ಹೇಳ್ಬೇಕಂತೆ. ಎಷ್ಟು ಕೂಗಿದ್ರು ಹೇಳ್ತಿಲ್ಲ ನೋಡಕ್ಕ, ಎಷ್ಟು ದಿಮಾಕ್ ಅವಳಿಗೆ. ಹತ್ರ ಹೋಗಿ ಎಪ್ಸಿ. ನಾನು ಹೋಗಲ್ಲ. ನಾನು ಹೋಗಲ್ಲ. ಎಜೆ ಮಾತನ್ನು ತೆಗ್ದು ಹಾಕ್ತೀರಾ? ಇಷ್ಟೇನಾ ನೀವು ಅವ್ರಿಗೆ ಕೊಡೋ ಬೆಲೆ? ಕರ್ಮ. ಲೀಲಾ ಏ ಲೀಲಾ, ಲೀಲಾ ಯಾಕಮ್ಮ ಇನ್ನೂ ಮಲಗಿದ್ಯಾ? ಹೇಳಮ್ಮ. ಅಮ್ಮ ತಾಯಿ ಎದ್ದೇಳೆ. ನಾಳೆ ನಿಮಗೂ ಎಜೆಗೂ ರಿಸೆಪ್ಷನ್ ಇದೆ. ನೀವೇ ಮಾಡ್ಕೊಳ್ಳಿ. ರಿಸೆಪ್ಷನ್ ಇರೋದು ನಿಮಗೂ ಎಜೆಗೂ. ನಾನು ಬರೋಕ್ಕಾಗಲ್ಲ, ನನಗೆ ಜ್ವರ ಬಂದಿದೆಯಂತೆ. ಅಂತೆ ಯಾರು ಹೇಳಿದ್ದು? ನನ್ನ ಸಿಕ್ಸ್ ಸೆನ್ಸ್. ನಿಮಗೆ ಕಾಮನ್ ಸೆನ್ಸೇ ಇಲ್ಲ, ಇನ್ನು ಸಿಕ್ಸ್ ಸೆನ್ಸ್ ಎಲ್ಲಿಂದ ಬರಬೇಕತ್ತೆ? ಸುಮ್ಮನೆ ನನಗೆ ಸಿಟ್ಟು ಬರೆಸ್ಬೇಡಿ. ಎದ್ದೇಳಿ ಅತ್ತೆ, ನಾಳೆ ತುಂಬ ಪ್ರಿಪ್ರೇಷನ್ಸ್ ಇದೆ ರಿಸೆಪ್ಷನ್ಗೆ. ಜ್ವರ ಬಂದಿದೆ ಅಂದಮೇಲೆ ನಾನು ಹೇಗೆ ಪ್ರಿಪೇರ್ ಆಗಲಿ? ಜ್ವರ ಹೋಗೋವರೆಗೂ ನಾನು ಈ ರೂಮ್ ಬಿಟ್ಟು ಆಚೆನೂ ಬರಲ್ಲ, ಎಲ್ಗೂ ಬರಲ್ಲ. ನಿನ್ನೆ ತಾನೇ ಚೆನ್ನಾಗೇ ಇದ್ರಲ್ಲ. ಹೆಲೋ ಸರಸ್. ಲೈಫ್ ಅಂದರೆ ಹಾಗೆ, ಏನು ಎಲ್ಲ ದಿನ ಒಂದೇ ಥರ ಇರೋಕ್ಕಾಗುತ್ತಾ? ಇಲ್ಲ ತಾನೇ? ಏನೋ ಪಾಪ ಜ್ವರಕ್ಕೆ ನಿಮ್ಮನ್ನೆಲ್ಲ ಬಿಟ್ಟು ನನ್ನ ಮೇಲೆ ತುಂಬ ಲವ್ ಆಗಿದೆ ಅಂತ ಅನಿಸುತ್ತೆ. ಅದಕ್ಕೆ ನಾನು ಬಿಟ್ಟು ಹೋಗ್ತಿಲ್ಲ. ಅಯ್ಯೋ ಅಯ್ಯೋ, ಒಂದು ಕೆಲಸ ಮಾಡಿ, ಎಜೆ ಹತ್ರ ಹೋಗ್ಬಿಟ್ಟು ಇದೇ ಥರ ನೀವೇ ಡಿಟ್ಟೋ ಡಿಟ್ಟೋ ಹೇಳ್ಬಿಡಿ, ನಾನು ಬರಲ್ಲ ಅಂತ. ಎದ್ದೇಳಕ್ಕೆ ಆಗ್ತಿಲ್ಲ ಅಂದರೆ ನಾನು ಹೇಗೆ ಬರಲಿ? ಜ್ವರ ಹೋಗೋವರೆಗೂ ನಾನು ಎಲ್ಗೂ ಬರಲ್ಲ ಅಂತ ನೀವೇ ಹೇಳ್ಬಿಡಿ. ಅದು ಸರಿ. ಜ್ವರ ಯಾವಾಗ ಹೋಗುತ್ತೋ? ಅದು ರಿಸೆಪ್ಷನ್ ಮುಗಿದ್ಮೇಲೆ ಹೋಗುತ್ತೆ. ಕಳ್ಳ ಜ್ವರ ಅಕ್ಕ ಇದು. ರಿಸೆಪ್ಷನ್ ತಪ್ಪಿಸ್ಕೊಳ್ಳೋದಕ್ಕೆ ಡ್ರಾ ಮಾಡ್ತಿದ್ದಾಳೆ ಇವಳನ್ನ. ಸರೋ ನೋಡಿ ಅಕ್ಕ, ಇವಳು ಎಷ್ಟು ಕೊಬ್ಬು ತೋರಿಸ್ತಿದ್ದಾಳೆ. ನಡೀರಿ ಹೋಗೋಣ. ಅಬ್ಬಾ, ದುರ್ಗಾ ಅಕ್ಕ ಎಲ್ಲಿ ಹೊಡೆದೇ ಬಿಡ್ತಾರಂತ ಭಯ ಆಗೋಗಿತ್ತು. ಅಲ್ಲ, ಇಷ್ಟು ಬೇಗ ಹೋಗ್ಬಿಟ್ರಲ್ಲ. ಏಜೆ ಒಬ್ರು ನಂಗೆ ಮುಖ ತೋರಿಸ್ಬಿಡ, ನನ್ನ ಹತ್ರ ಮಾತಾಡ್ಬೇಡ ಅಂತ ಹೇಳಿ ಈಗ ಬಾ ನನ್ನ ಪಕ್ಕದಲ್ಲಿ ಇದ್ಕೋ ರಿಸೆಪ್ಷನ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ರೆ ನಾವೇನು ಬಿಟ್ಟು ಬಿದ್ದಿದ್ದೀವಾ? ನೋ ವೇ. ನಾನು ಮಾತ್ರ ರಿಸೆಪ್ಷನ್ಗೆ ಒಪ್ಪಲ್ಲ ಒಪ್ಪಲ್ಲ ಒಪ್ಪಲ್ಲ. ಅಕ್ಕ 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 ಇದೇನಕ್ಕ? ಅವಳು ಒಪ್ಕೊಳ್ಳೇ ಇಲ್ಲ, ಆದರೂ ನೀವು ಹಾಗೆ ಬಂದ್ಬಿಟ್ರಿ. ಇನ್ನೇನು ಮಾಡಬೇಕಿತ್ತು? ಅವ್ರ ಕಾಲಿಗೆ ಬಿದ್ದು ಬೇಡ್ಕೋಬೇಕಿತ್ತಾ? ಹಾಗಲ್ಲ ಅಕ್ಕ, ಎಜೆ ಏನು ಹೇಳಿದ್ರು ಗೊತ್ತಲ್ವಾ? ಅವಳೇನಾದರೂ ಒಪ್ಕೊಳ್ಳಿಲ್ಲ ಅಂದರೆ ರಿಸೆಪ್ಷನ್ನೇ ಕ್ಯಾನ್ಸಲ್ ಆಗೋಗುತ್ತೆ. ಆಗ್ಲಿ, ರಿಸೆಪ್ಷನ್ ಕ್ಯಾನ್ಸಲ್ ಆಗಲಿ, ಅದಾಗಲಿ ಅಂತ ತಾನೇ ಸುಮ್ಮನೆ ಬಂದಿದ್ದು. ರಿಸೆಪ್ಷನ್ನಲ್ಲಿ ಅವಳೇನಾದರೂ ಎಡವಟ್ಟು ಮಾಡಿದ್ರೆ ಹೋಗೋದು ನಮ್ಮ ಮರ್ಯಾದೆನೆ. ಸುಮ್ಮನೆ ರಿಸೆಪ್ಷನ್ ಮಾಡಿ ಅವಳಿಂದ ಮರ್ಯಾದೆ ಕಳ್ಕೊಳ್ಳೋ ಬದಲು ರಿಸೆಪ್ಷನ್ ಕ್ಯಾನ್ಸಲ್ ಆದ್ರೇ ಒಳ್ಳೇದು. ನಮ್ಮ ಮರ್ಯಾದೆನಾದರೂ ಉಳಿಯುತ್ತೆ. ಹೌದು, ಇಲ್ದಿದ್ರೆ ಅವಳಲ್ಲಿ ಮಾಡೋ ಪ್ರತಿ ತಪ್ಪು ಏಜೆಯಿಂದ ನಾವು ಶಿಕ್ಷೆ ಅನುಭವಿಸ್ಬೇಕಾಗತ್ತೆ. ಹೌದಲ್ವಾ? ನಾನು ಇದ್ರ ಬಗ್ಗೆ ಥಿಂಕೇ ಮಾಡಿರಲಿಲ್ಲ. ಹಿಂದಿನ ದಿನದೇನೇ ಅಪಾಯಿಂಟ್ಮೆಂಟ್ ಇದ್ದರೂ ಎಲ್ಲ ಕ್ಯಾನ್ಸಲ್ ಮಾಡಿ. ಇಲ್ಲಿ ಪ್ರಿಪ್ರೇಷನ್ಸ್ ಸಾಕಷ್ಟು ಇರುತ್ತೆ. ಎಲ್ಲ ಕೆಲಸಗಳು ಹೇಗೆ ಆಗಬೇಕು ಅಂತ ಎಲ್ಲರಿಗೂ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಹೋಗಲಿ. ಓಕೆ ಎಜೆ, ಸರಿ, ಮತ್ತೆ ಮಾಡ್ತೀನಿ ನಾನು. ಹೇಳಿ. ನಿಮ್ಮ ಹತ್ರ ರಿಸೆಪ್ಷನ್ ವಿಷಯ ಮಾತಾಡಬೇಕಿತ್ತು. ಬರೀ ಮಾತಾಡೋದ್ರಲ್ಲೇ ಟೈಮ್ ವೇಸ್ಟ್ ಮಾಡ್ತೀರಾ ಅಥವಾ ಕೆಲಸನೂ ಮಾಡ್ತೀರಾ? ಪ್ರಿಪ್ರೇಷನ್ ಅನ್ನೋದು ಬರೀ ಕೆಲಸದಲ್ಲಿ ಮಾತ್ರ ಅಲ್ಲ, ಟೈಮ್ ಕೀಪ್ ಅಪ್ ಮಾಡೋದ್ರಲ್ಲೂ ಇರಬೇಕು. ಎಲ್ಲ ಪ್ರಿಪೇರ್ ಆಗಿದೆ. ರಿಸೆಪ್ಷನ್ ಬಿಟ್ಟು ಇಲ್ಲ, ರಿಸೆಪ್ಷನಿಗೆ ಬರೋದಿಲ್ಲ ಅಂತೆ. ಅವಳಿಗೆ ಜ್ವರ ಅಂತೆ. ವಾಟ್ ನಾನ್ ಸೆನ್ಸ್! ಹಾಗಂತ ಅವಳೇ ಹೇಳ್ತಿದ್ದಾಳೆ ಏಜೆ. ನನಗೇನೋ ಅವಳು ನಿಮ್ಮ ಮರ್ಯಾದೆ ತೆಗೆಯೋದಕ್ಕೆ ಹೀಗೆಲ್ಲ ಮಾಡ್ತಿದ್ದಾಳೆ ಅನ್ನಿಸ್ತಿದೆ. ಡೋಂಟ್ ವರಿ ಏಜೆ,
ಆಗ್ತಿರೋದೆಲ್ಲ ಒಳ್ಳೇದಕ್ಕೆ ಅನ್ನಿಸ್ತಾ ಇದೆ. ಎಲ್ರ ಮುಂದೆ ರಿಸೆಪ್ಷನ್ ಮಾಡಿ ಮರ್ಯಾದೆ ಕಳ್ಕೊಳ್ಳೋಕ್ಕಿಂತ ರಿಸೆಪ್ಷನ್ ಕ್ಯಾನ್ಸಲ್ ಆದ್ರೇ ಒಳ್ಳೇದು. ಅದು ಹೇಗೆ ಸಾಧ್ಯ? ಈಗಾಗಲೇ ಎಲ್ರಿಗೂ ಇನ್ವಿಟೇಷನ್ ಕಳ್ಸಾಕ್ಬಿಟ್ಟಿದ್ಯಲ್ಲ, ಅದು ಹೇಗೆ ಕ್ಯಾನ್ಸಲ್ ಮಾಡೋಕ್ಕಾಗತ್ತಾ? ಇನ್ವಿಟೇಷನ್ ಕಳಿಸಿದ್ದೀವಿ ಅಂತ ಒಬ್ಬರೊಬ್ಬರು ನಿಂತ್ಕೊಂಡು ರಿಸೆಪ್ಷನ್ ಮಾಡ್ಕೊಳಕ್ಕಾಗತ್ತಾ? ಅಲ್ಲಿ ನೀಲಾನು ಇರಬೇಕು ತಾನೆ. ಆದರೆ ಅವಳು ಜ್ವರ ಅಂತ ನಾಟಕ ಮಾಡ್ತಿದ್ದಾಳಲ್ಲ. ಲಕ್ಷ್ಮಿ, ಏನಿದು ನಿನ್ನ ಭಾಷೆ? ಅವಳು ಇವಳು ಅಂತೆಲ್ಲ. ಅವಳು ನಿಮ್ಮತ್ತೆ, ಸ್ವಲ್ಪನಾದರೂ ಮರ್ಯಾದೆ ಇರಲಿ. ಸಾರಿ ಅಜ್ಜಿ. ತಪ್ಪು ಮಾಡಿ ಸಾರಿ ಕೇಳೋದಲ್ಲಮ್ಮ, ಅತ್ತೆನ ಅತ್ತೆ ಥರ ನೋಡಬೇಕು. ಅವಳು ಅತ್ತೆ ಥರ ಎಲ್ಲಿ ನಡ್ಕೋತಾ ಇದ್ದಾಳಮ್ಮ? ಅವಳ ಚೈಲ್ಡ್ ಥರ ಬಿಹೇವ್ ಮಾಡ್ತಾ ಇದ್ದಾಳೆ. ಹಾಗೆಲ್ಲ ಏನಿಲ್ಲ ಕಣೋ, ಏನೋ ಅವಳ ಮನಸ್ಸಿಗೆ ಬೇಜಾರಾಗಿದೆ ಅನಿಸುತ್ತೆ. ಅವಳ ಮನಸ್ಸಿಗೆ ನೀನೇನಾದರೂ ಬೇಜಾರು ಮಾಡಿದ್ಯಾ? ಇನ್ನೊಬ್ರು ಫೀಲಿಂಗ್ಸ್ ಜೊತೆ ಆಟಾಡದೆ ನಿನ್ ಕೆಲಸ ಅಲ್ಲ. ನಾನಿರೋ ಜಾಗ ಅಕ್ಕಪಕ್ಕನೂ ಸುಳ್ದಾಡ್ಬೇಡ, ನನಗೆ ಕಾಣಿಸ್ಕೊಳ್ಳಬೇಡ. ನನಗೆ ಇಂಪಾರ್ಟೆಂಟ್ ಕೆಲಸ ಇದೆ, ಇದಕ್ಕೆಲ್ಲ ಟೈಮ್ ವೇಸ್ಟ್ ಮಾಡೋಷ್ಟಿಲ್ಲ. ಅದೇನು ಬೇಕೋ ಹೋಗಿ ನೀನೇ ಮಾತಾಡು. ಇದೊಳ್ಳೆ ಕಥೆ ಆಯ್ತಲ್ಲಪ್ಪ. ನನ್ನನ್ನು ಯಾಕೆ ಮಧ್ಯೆ ಎಳಿತೀಯಾ? ನಿನ್ನ ಹೆಂಡತಿ ನಿನ್ನಿಷ್ಟ, ಏನು ಬೇಕಾದರೂ ಮಾಡ್ಕೊ. ಆದರೆ ರಿಸೆಪ್ಷನ್ ಟೈಮ್ಗೆ ಅವಳು ನಿನ್ನ ಜೊತೆ ಇರಬೇಕು. ನನಗೆ ಸುಮ್ಮನೆ ಟೆನ್ಷನ್ ಕೊಡಬೇಡ. ರಿಸೆಪ್ಷನ್ ಕ್ಯಾನ್ಸಲ್ ಆದರೆ ನಾನು ಮಾತ್ರ ಸುಮ್ಮನಿರಲ್ಲ, ಇದು ನಡಿಲೇಬೇಕು. ಅದು ಅಲ್ಲದೆ ದೊಡ್ಡವ್ರು ಹೇಳಿಲ್ವಾ, ಯಾರ ಮಧ್ಯೆ ಹೋದರೂ ಗಂಡ ಹೆಂಡತಿ ಮಧ್ಯೆ ಹೋಗಬಾರ್ದು ಅಂತ. ನನಗೆ ನಿಮ್ಮ ಸಂಧಾನದ ಸಹವಾಸವೇ ಬೇಡ. ಏಜೆ, ಇವಾಗೇನು ಮಾಡೋದು? ನನಗೊಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಮುಗಿಸ್ಕೊಂಡು ಅಷ್ಟೊತ್ತಿಗೆ ಅವಳು ರಿಸೆಪ್ಷನ್ಗೆ ಎಸ್ ಅಂದಿರಬೇಕು. ಆ ಜವಾಬ್ದಾರಿ ನಿಮ್ಮ 3 ಜನ. ಮಿಕ್ಕಿದ್ದ ಅರೇಂಜ್ಮೆಂಟ್ಸ್ ಎಲ್ಲ ನೀನು ನೋಡ್ಕೊ. ಇಷ್ಟೆಲ್ಲ ನಡೆದಿದೆಯಾ? ಓಕೆ ಓಕೆ. ಏಜೆ, ರಿಸೆಪ್ಷನ್ ಮಾಡ್ಕೊಳಕ್ ಹೊರಟಿದ್ಯಾ? ಕ್ಲಿಕ್ ಮುಂದೆ ಉತ್ತರ ಕೊಟ್ರು, ಮದುವೆಯಲ್ಲಿ ಹೋಗಿರೋ ಮಾನನ ರಿಸೆಪ್ಷನಲ್ಲಿ ವಾಪಸ್ ಪಡೆಯೋಣ ಅಂತ ಏಜೆ ಸ್ಕೀಮ್. ವೆರಿ ನೈಸ್. ಆದ್ರೆ ನಿನಗ ಅವಕಾಶ ಇದ್ದೇ ಮಾಡ್ಕೊಡ್ಬೇಕಲ್ಲ ಏಜೆ.